ಹಾಳಾಗೋಗ್ಲಿ. ನಾನು ನಿನ್ನ ಪ್ರೀತಿಸಿದವನು, ನೀನು ನನ್ನ ಮದುವೆ ಆಗ್ಬೇಕಾದ್ರೆ ಹುಡುಗಿ. ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಗೊತ್ತಾ? ನಾನ್ ಮನೆ ಬಿಟ್ಟು ಬಂದಾಗ ನೀನ್ ನಂಗೆ ಆಶ್ರಯ ಕೊಟ್ಟೆ, ನನಗೆ ಸಪೋರ್ಟ್ ಆಗಿರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನ್ ಮಾಡಿದ್ದೇನು ಬೆನ್ನಿಗೆ ಚೂರಿ ಹಾಕೋ ಕೆಲ್ಸ. ಕೊನೆಗೂ ಪ್ರೂವ್ ಮಾಡ್ಬಿಟ್ಟಲ್ಲೇ ನೀ ಚಿದಂಬರಂ ಮಗಳು ಅನ್ನೋದ್ನ. ಎಲ್ಲೋಗುತ್ತೆ ಅಪ್ಪನ್ ಬುದ್ಧಿ? ನಿನಗೆ ಮದ್ವೆ ಆಗೋ ಹುಡುಗನ್ಗಿಂತ ನಿಮ್ಮ ಅಣ್ಣನೇ ಹೆಚ್ಚಾದ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ನಿನ್ ಮದ್ವೆ ಆದ್ರೆ ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ಊಟದಲ್ಲಿ ವಿಷ ಹಾಕಿದ್ರು ನಂಗೆ ಆಶ್ಚರ್ಯ ಇಲ್ಲ ಕಣೆ. ದ್ರೋಹಿ ಕಣೆ ನೀನು. ಅದೇ ನನ್ ಬೇಕು ಮಾತಾಡ್ಬೇಡ. ನಿನಗೆ ನನ್ನ ಹತ್ರ ಮಾತಾಡೋ ಹಕ್ಕಿಲ್ಲ, ನನ್ನ ಮದ್ವೆ ಆಗೋ ಯೋಗ್ಯತೆನೂ ಇಲ್ಲ. ಮಾತಾಡ್ಬೇಡ. ಚಿದಂಬರಂಗೆ ಬೇಲ್ ಕೊಡ್ಸಿದ್ ಯಾರು? ನೀನೇ ತಾನೆ? ನಿಮ್ಮೆಲ್ರಿಗೂ ಒಂದ್ ಮಾತು ಹೇಳ್ತೀನಿ ಕೇಳಿ. ನೀವ್ ಯಾವ ಸತ್ಯನ ಇಷ್ಟು ದಿನ ನನ್ನಿಂದ ಮುಚ್ಚಿಟ್ಟಿರೋ ಆ ಸತ್ಯ ಈಗ ಬೆಳಕಿಗೆ ಬಂದಿದೆ. ನನಗೂ ನಿಜ ಹೇಳೋರು ಇದ್ದಾರೆ. ಯಾವ ಸತ್ಯಕ್ಕೆ ನೀವು ಸಮಾಧಿ ಕಟ್ಬೇಕು ಅಂತ ಇಷ್ಟು ದಿನ ಕಾದ್ರೋ ಅದು ಆಚೆ ಬಂದಾಗ ನೋಡಿ ಹೇಗೆಲ್ಲರೂ ತಲೆ ತಗ್ಗಿಸ್ಕೊಂಡು ನಿಂತಿದ್ದಾರೆ. ಇದು ಸತ್ಯಕ್ಕೂ ಸುಳ್ಳುಗೂ ಇರೋ ವ್ಯತ್ಯಾಸ. ನಿನ್ನ ಮದುವೆ ಆಗೋ ನನಗೆ ಓಡಾಡದೆ ಇರೋ ಹಾಗೆ ಮಾತಾಡದೆ ಇರೋ ಹಾಗೆ ಮಾಡ್ದ ಆ ಚಿದಂಬರಂ. ಅಂತವನಿಗೆ ಬೆಲ್ ಕೊಡ್ಸ್ದೆ ಅಲ್ವಾ ನೀನು? ನಿನ್ನ ನಾನ್ ಮದುವೆ ಆಗ್ಬೇಕಾ? ಇಂಪಾಸಿಬಲ್. ನೀವುಗಳೆಲ್ಲ ಏನ್ ಯೋಚನೆ ಮಾಡ್ತಾ ಇದ್ರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ನಿನ್ನೆನೇ ವಿಷಯ ಗೊತ್ತಾದ್ರು ಇವತ್ತಿನವರೆಗೂ ಯಾಕೆ ಕಾದೆ ಅಂತ ತಾನೆ. ನಾನು ನಿನ್ನೆನೇ ವಿಷಯ ಹೇಳಿದ್ರೆ ಒಬ್ರಿಗೋ ಇಲ್ಲ ಇಬ್ಬರಿಗೋ ವಿಷಯ ಗೊತ್ತಾಗ್ತಿತ್ತು. ನಾನು ನಿಮ್ಗಳ ತರ ಪ್ಲಾನ್ ಮಾಡಿ ಎಲ್ರೂ ಒಟ್ಟಿಗೆ ಸೇರಿಸಿ ಬುದ್ಧಿ ಕಳ್ಸೋಣ ಅಂತ ಸುಮ್ಮನೆ ಇದ್ದೆ. ಅದೇ ನಿನ್ನಿಂದ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದ್ದೀನಿ ಕಣೋ. ನಿಜ, ನಿನಗೆ ನನ್ನ ಮೇಲೆ ಕೋಪ ಬಂದಿದೆ, ಅದು ನಿಜ. ಬೇಕಾದ್ರೆ ಎರಡೇಟ್ ಹೊಡೆದು ಬಿಡು, ಆದ್ರೆ ಮದ್ವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ್ವು. ನಿನ್ನ ಬಿಟ್ಟು ನನ್ ಕಲಿರಕ್ಕಾಗಲ್ಲ. ನಿನ್ನಂತೋಳ ಮದ್ವೆ ಹಾಕಿಂತ ಯಾವ್ದಾದ್ರು ಹಾಳ್ ಬಾವಿಗೆ ಬಿದ್ದು ಸಾಯದ್ ಮೇಲೂ ಎಲ್ಲ ಗೊತ್ತಿದ್ದು ನಾನು ನಿನ್ನ ಮದ್ವೆ ಆಗ್ತೀನ? ನೋ, ನೆಬೋ. ಅದೇ ನಿಂತ್ಕೊಳ್ಳೋ, ಅದೇ ನಿನ್ನ ಕಾಲ ಬೀಳ್ತಿರ್ಕೊಳ್ಳೋ, ನನ್ನ ಬಿಟ್ಟು ಹೋಗ್ಬೇಡ. ಅದಕ್ಕೆ ಪ್ಲೀಸ್ ಮಾತು ಕೇಳು. ಅವಳು ಇನ್ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ, ಅವಳನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್. ನೀವು ಅವಳನ್ನ ವಹಿಸ್ಕೊಂಡ್ ಬರಬೇಡಿ. ಅದೇ ನೋಡು, ಅವರು ಬೇಕು ಅಂತ ನಿನಗೆ ಸುಳ್ಳು ಹೇಳಿಲ್ಲ. ಸಮಯ ಸಂದರ್ಭ ಆಗಿತ್ತು. ಎಲ್ಲಿ ನಿನಗೆ ಸತ್ಯ ಹೇಳಿದ್ರೆ ಸಿಟ್ಟು ಮಾಡ್ಕೋತೀವಿ ಅಂತ ವಿಷಯನ ಮುಚ್ಚಿಟ್ಟಿದ್ದಾರೆ. ಈಗೇನು ಅವ್ರೆಲ್ಲರೂ ನಿನಗೆ ಕ್ಷಮೆ ಕೇಳ್ಬೇಕಾ? ಅವ್ರೆಲ್ಲರ ಪರವಾಗಿ ನಾನು ನಿನಗೆ ಕ್ಷಮೆ ಕೇಳ್ತೀನಪ್ಪ. ದಯವಿಟ್ಟು ಒಂದು ನಿರೋಷ ಮದುವೆ ನೋಡಿ. ನೀವು ನನಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನೀವು ಆ ಯೋಗ್ಯತೆನ ಯಾವತ್ತೋ ಕಳ್ಕೊಂಡಿದ್ದೀರಾ.